ಎಲ್ಲರಿಗೂ ನಮಸ್ಕಾರ. ಶಾಲಾ ಶಿಕ್ಷಣ ಮತ್ತು ಸಾಕ್ಷರತಾ ಇಲಾಖೆ ಕರ್ನಾಟಕ ಸರ್ಕಾರ ವತಿಯಿಂದ ಸರ್ಕಾರಿ ಶಾಲೆಗಳಲ್ಲಿ ಸಂಭ್ರಮ ಶನಿವಾರ ಈ ಒಂದು ಕಾರ್ಯಕ್ರಮ ಬಹಳ ಯಶಸ್ವಿಯಾಗಿ ಮೂಡಿ ಬರ್ತಾ ಇದೆ. ಈ ಒಂದು ಕಾರ್ಯಕ್ರಮದ ಉದ್ದೇಶ ತಿಂಗಳಿಗೊಮ್ಮೆ ಮಕ್ಕಳಿಗೆ ಬ್ಯಾಗ್ಲೆಸ್ ಡೇ ಒತ್ತಡವನ್ನು ಅಥವಾ ಹೊರೆಯನ್ನು ಕಡಿಮೆ ಮಾಡುವ ದೃಷ್ಟಿಯಿಂದ, ಜೊತೆಗೆ ಸಮಗ್ರ ಕಲಿಕೆಯ ದೃಷ್ಟಿಯಿಂದ, ಸಮನ್ವಯ ಕಲಿಕೆಯ ದೃಷ್ಟಿಯಿಂದ ಬೇರೆ ಬೇರೆ ಜನರಲ್ ಟಾಪಿಕ್ಸ್, ಎಲ್ಲ ವಿಚಾರಗಳ ಜನರಲ್ ನಾಲೆಡ್ಜನ್ನು ಮಕ್ಕಳಿಗೆ ಸಮಗ್ರವಾಗಿ ಮತ್ತು ಸರಿಯಾದ ರೀತಿಯಲ್ಲಿ ಕೊಡುವಂತಹ ಒಂದು ಚಟುವಟಿಕಾ ಮಾರ್ಗವಾಗಿ ಕೊಡುವಂತಹ ಒಂದು ವಿಧಾನವೇ ಈ ಒಂದು ಸಂಭ್ರಮ ಶನಿವಾರ ಕಾರ್ಯಕ್ರಮ. ಬಹಳ ಅದ್ಭುತವಾದಂತಹ ಯಶಸ್ವಿಯಾದಂತಹ ಕಾರ್ಯಕ್ರಮ ಇದು. ಈ ವರ್ಷದ ಸಂಭ್ರಮ ಶನಿವಾರ ಕಾರ್ಯಕ್ರಮದ ತಿಂಗಳುವಾರು ಚಟುವಟಿಕೆಗಳ ಹಂಚಿಕೆ ಈ ರೀತಿ ಇದೆ. ಯಾವ ತಿಂಗಳು ಏನು ಕಲಿಕೆ ಆಗಬೇಕು ಅನ್ನೋದರ ಮಾಹಿತಿ. ಜೂನ್ ಮಾಹೆಯಲ್ಲಿ ವಿಶೇಷ ಚೇತನವುಳ್ಳ ವ್ಯಕ್ತಿಗಳೊಂದಿಗೆ ಸಂವಹನ, ವಿಶೇಷ ಚೇತನ ಉಳ್ಳ ವ್ಯಕ್ತಿಗಳೊಂದಿಗೆ ಸಂವಹನ ಕಾರ್ಯಕ್ರಮಗಳನ್ನು ಏರ್ಪಡಿಸುವಂಥದ್ದು, ಅದ್ರ ಬಗ್ಗೆ ವಿಡಿಯೋಗಳನ್ನು ತೋರಿಸುವಂಥದ್ದು, ಮತ್ತು ಡೆಮೋ ಕ್ಲಾಸ್ಗಳನ್ನು ಮಾಡುವಂಥದ್ದು, ಈ ರೀತಿಯ ಹಲವಾರು ಕಾರ್ಯಕ್ರಮಗಳನ್ನು ಮಾಡಿ ವಿಶೇಷ ಚೇತನವುಳ್ಳ ವ್ಯಕ್ತಿಗಳ ಬಗ್ಗೆ ಒಂದು ಜ್ಞಾನವನ್ನು ಮಕ್ಕಳಲ್ಲಿ ಅರಿವನ್ನು ಮೂಡಿಸುವಂಥದ್ದು. ಜುಲೈ ಮಾಹೆಯ ಕಾರ್ಯಕ್ರಮ ಮಾದಕ ವಸ್ತುಗಳ ದುರುಪಯೋಗ ತಡೆಗಟ್ಟುವಿಕೆ. ಮಾದಕ ವಸ್ತುಗಳ ಸ್ಮೋಕ್ ಡ್ರಿಂಕ್ಸ್ ಈ ಥರ ಮತ್ತು ಗಾಂಜಾ, ಡ್ರಗ್ಸ್ ಈ ವಸ್ತುಗಳಿಂದ ಆಗುವಂತಹ ದುರುಪಯೋಗಗಳೇನು, ಹಾನಿಗಳೇನು ಎಂಬುದರ ಅರಿವನ್ನು ಮೂಡಿಸುವಂಥದ್ದು, ಜೊತೆಗೆ ಅದನ್ನು ತಡೆಗಟ್ಟುವ ನಿಟ್ಟಿನಲ್ಲಿ, ಅದರ ಬಳಕೆಯನ್ನು ತಡೆಗಟ್ಟುವ ನಿಟ್ಟಿನಲ್ಲಿ ಯಾವ ರೀತಿಯ ಜೀವನ ಶೈಲಿ ಮತ್ತು ಕಾರ್ಯಕ್ರಮಗಳನ್ನು ರೂಪಿಸಬೇಕು ಅನ್ನೋ ಅರಿವನ್ನು ಮಕ್ಕಳಿಗೆ ಮೂಡಿಸುವಂಥದ್ದು. ಜೊತೆಗೆ ನೆಕ್ಸ್ಟು ಆಗಸ್ಟ್ ಮಾಹೆಯ ಕಾರ್ಯಕ್ರಮ ಮಾಧ್ಯಮ ಮತ್ತು ಅಂತರ್ಜಾಲದ ಬಳಕೆ. ಇವತ್ತಿನ ದಿನಮಾನದಲ್ಲಿ ತಂತ್ರಜ್ಞಾನ ಯುಗದಲ್ಲಿ ಮಾಧ್ಯಮದ ಬಳಕೆ ಹೇಗೆ ಸಾಗ್ತಾ ಇದೆ ಮತ್ತು ಅಂತರ್ಜಾಲ ನೆಟ್ವರ್ಕನ್ನು ಬಳಕೆ ಹೇಗೆ ಆಗ್ತಾ ಇದೆ, ವಿವಿಧ ಮಾಧ್ಯಮಗಳು, ಫಾರ್ ಎಕ್ಸಾಂಪಲ್ ಯೂಟ್ಯೂಬ್, ಇನ್ಸ್ಟಾಗ್ರಾಮ್, ಫೇಸ್ಬುಕ್, ಈ ರೀತಿ ಇತರೆ ಖಾತೆಗಳೇನು ಟ್ವಿಟರ್, ಇತರೆ ಖಾತೆಗಳು ಹೇಗೆ ಸಹಕಾರವನ್ನು ನೀಡ್ತಾ ಇದೆ, ಅವುಗಳ ಉಪಯೋಗ, ದುರುಪಯೋಗ ಮತ್ತು ಯಾವ ರೀತಿ ನಾವು ಅದನ್ನು ಬಳಕೆಯನ್ನು ಮಾಡ್ಬೋದು ಒಳ್ಳೆಯ ರೀತಿಯಲ್ಲಿ ಅನ್ನೋದರ ಅರಿವನ್ನು ಮತ್ತು ಇಂಟರ್ನೆಟ್ನ ಬಳಕೆಯಿಂದ ಇವತ್ತು ಎಲ್ಲ ಕಾರ್ಯಗಳು ಹೇಗೆ ನಡೀತಾ ಇದೆ ಅನ್ನೋ ಮಾಹಿತಿಯನ್ನು ಆಗಸ್ಟ್ ಮಾಹೆಯಲ್ಲಿ ಮಕ್ಕಳಿಗೆ ತಿಳಿಸಿಕೊಡುವ. ಸೆಪ್ಟೆಂಬರ್ ಮಾಹೆಯಲ್ಲಿ ಪೌಷ್ಟಿಕತೆ, ಸ್ವಾಸ್ಥ್ಯ ಮತ್ತು ನೈರ್ಮಲೀಕರಣ, ಪೌಷ್ಟಿಕ ಆಹಾರದ ಬಗ್ಗೆ ತಿಳಿಸುವಂಥದ್ದು. ಎಲ್ಲ ಪ್ರೋಟೀನ್, ವಿಟಮಿನ್ ಎಲ್ಲವೂ ಸಮೃದ್ಧವಾದ ಪೌಷ್ಟಿಕ ಆಹಾರ, ಪೌಷ್ಟಿಕತೆ ಅಂದರೆ ಏನು, ಅದರ ಒಂದು ಅರಿವು ಮತ್ತು ಸ್ವಾಸ್ಥ್ಯ, ಸ್ವಚ್ಛತೆ, ಹೈಜೀನ್ ಬಗ್ಗೆ ಮತ್ತು ನೈರ್ಮಲೀಕರಣದ ಬಗ್ಗೆ, ಸ್ವಚ್ಛತೆ ಬಗ್ಗೆ, ಹೆಲ್ದಿ ಲೈಫ್ ಸ್ಟೈಲ್ ಬಗ್ಗೆ ಅವರಿಗೆ ಅರಿವನ್ನು ಸೆಪ್ಟೆಂಬರ್ ಮಾಹೆಯಲ್ಲಿ ಮೂಡಿಸುವಂಥದ್ದು. ಜೊತೆಗೆ ನೆಕ್ಸ್ಟ್ ಅಕ್ಟೋಬರ್ ಮಾಹೆ ಸಾರ್ವಜನಿಕ ನೈರ್ಮಲ್ಯ, ಘನತ್ಯಾಜ್ಯದ ನಿರ್ವಹಣೆ. ಸಾರ್ವಜನಿಕ ನೈರ್ಮಲ್ಯದಲ್ಲಿ ಹೇಗೆ ಘನತ್ಯಾಜ್ಯ, ಫಾರ್ ಎಕ್ಸಾಂಪಲ್ ಡ್ರೈ ವೇಸ್ಟ್, ವೆಟ್ ವೇಸ್ಟ್ ಹೇಗೆ ಬೇರ್ಪಡಿಸಿ ನಾವು ಕಸವನ್ನು ವಿಂಗಡಣೆ ಮಾಡಬೇಕು, ತ್ಯಾಜ್ಯವನ್ನು ನಿರ್ವಹಣೆಯನ್ನು ಮಾಡಬೇಕು, ಅದು ಹೇಗೆ ನಾವು ಬಿನ್ಸ್ನ ಯೂಸ್ ಮಾಡಿ ಸಪ್ರೇಟಾಗಿ ಅದನ್ನು ತ್ಯಾಜ್ಯವನ್ನು ವಿಂಗಡಿಸಬೇಕು, ಅದು ಹೇಗೆ ನಾವು ಕಾರ್ಪೊರೇಷನ್ಗೆ ಕೊಡುವಂಥದ್ದು, ಅಥವಾ ಎಲ್ಲಿ ಅದನ್ನು ವಿಲೇವಾರಿ ಮಾಡಬೇಕು ಅಲ್ಲಿ ಆ ಸ್ಥಳದಲ್ಲಿ ಮಾಡೋದ್ರಿಂದ ಸಾರ್ವಜನಿಕ ನೈರ್ಮಲತೆಯನ್ನು, ಸ್ವಚ್ಛತೆಯನ್ನು ಕಾಪಾಡ್ಬೋದು ಅನ್ನೋ ಅರಿವನ್ನು ಮಕ್ಕಳಿಗೆ ವಿವಿಧ ಕಾರ್ಯಕ್ರಮಗಳ ಮೂಲಕ ಮೂಡಿಸುವ. ನವೆಂಬರ್ ಮಾಹೆಯಲ್ಲಿ ಆರೋಗ್ಯ ಜೀವನ ಶೈಲಿ, ಹೆಲ್ದಿ ಲೈಫ್ ಸ್ಟೈಲ್ ಅಂದರೆ ಏನು, ಯಾವ ರೀತಿಯ ಆಹಾರ ಪದ್ಧತಿ ಇರಬೇಕು, ಯಾವ ರೀತಿಯ ನಮ್ಮ ಟೈಮ್ ಮ್ಯಾನೇಜ್ಮೆಂಟ್ ಇರಬೇಕು, ಏಳುವ ಸಮಯ ಆಗ್ಬೋದು, ಮಲಗುವ ಸಮಯ ಆಗ್ಬೋದು, ಮಧ್ಯದಲ್ಲಿ ನಮ್ಮ ಆಹಾರ ಪದ್ಧತಿ, ನೀರಿನ ಬಳಕೆ ಮತ್ತು ಸ್ವಚ್ಛತೆ, ಜೊತೆಗೆ ಎಲ್ಲವೂ ಇನ್ಕ್ಲೂಡ್ ಆಗುತ್ತೆ ಇಲ್ಲಿ. ಮತ್ತು ಎಕ್ಸಸೈಸನ್ನು ಮಾಡೋದಾಗ್ಬೋದು, ಮತ್ತು ದೈಹಿಕ ವ್ಯಾಯಾಮ, ದೈಹಿಕ ಕೆಲಸ, ಈ ಎಲ್ಲವನ್ನು ಮತ್ತು ವಿಶ್ರಾಂತಿ ಇಷ್ಟನ್ನು ಒಳಗೊಂಡಂಥ ಒಂದು ಕಾರ್ಯಕ್ರಮಗಳು ಈ ಆರೋಗ್ಯ ಜೀವನ ಶೈಲಿ ಅನ್ನೋ ಒಂದು ಇದರಲ್ಲಿ ಬರುತ್ತೆ. ಆ ಬಗ್ಗೆ ಮಾಹಿತಿಯನ್ನು ನಾವು ಮಕ್ಕಳಿಗೆ ಮೂಡಿಸಬೇಕಾಗತ್ತೆ.
ನಂತರ ಡಿಸೆಂಬರ್ ಮಾಹೆಯಲ್ಲಿ ಸಾರ್ವಜನಿಕ ಸೌಕರ್ಯಗಳು ಮತ್ತು ನನ್ನ ಜವಾಬ್ದಾರಿ. ಮಗುವಿಗೆ ಸಾರ್ವಜನಿಕ ಸೌಕರ್ಯಗಳು ಯಾವ್ಯಾವುದು, ಜೊತೆಗೆ ಅದರನ್ನು ಬಳಸುವುದರಲ್ಲಿ ಅಥವಾ ಬೇರೆಯವರಿಗೆ ಅದನ್ನು ಕೊಡುವುದರಲ್ಲಿ ತನ್ನ ಜವಾಬ್ದಾರಿ ಏನು ಅನ್ನೋ ಅರಿವನ್ನು ಈ ಒಂದು ಮಾಹೆಯಲ್ಲಿ ಮೂಡಿಸಬೇಕಾಗುತ್ತೆ. ನಂತರ ಜನವರಿ ಮಾಹೆಯಲ್ಲಿ ರಸ್ತೆ ಸುರಕ್ಷತೆ ಬಗ್ಗೆ ಮಕ್ಕಳಿಗೆ ಮಾಹಿತಿಯನ್ನು ಕೊಡಬೇಕು. ರಸ್ತೆ ಸುರಕ್ಷತೆ, ರಸ್ತೆಯ ನಿಯಮಗಳು, ಜೊತೆಗೆ ಒಂದು ಏನು ಟ್ರಾಫಿಕ್ ಲೈಟ್ ಮತ್ತು ಟ್ರಾಫಿಕ್ ಕ್ರಾಸಿಂಗ್, ಝೀಬ್ರಾ ಕ್ರಾಸಿಂಗ್, ಈ ರೀತಿ ರಸ್ತೆಯಲ್ಲಿ ವಾಹನಗಳ ಚಲಾವಣೆ, ವೇಗ, ಇದು ಎಲ್ಲದರ ಮಾಹಿತಿಯನ್ನು ಮಕ್ಕಳಿಗೆ ಕೊಡಬೇಕಾಗತ್ತೆ. ಸೊ ಪಾದಾಚಾರಿ ಮಾರ್ಗದ ಬಗ್ಗೆ ಆಗ್ಬೋದು. ಸೊ ಇವತ್ತಿನ ದಿನಗಳೇನಾಗ್ತಿದೆ, ಪಾದಾಚಾರಿ ಮಾರ್ಗದಲ್ಲಿ ಕೂಡ ಅಂಗಡಿ ಮುಂಗಟ್ಟುಗಳನ್ನು ಬೀದಿ ಬದಿಯ ವ್ಯಾಪಾರಿಗಳು ಆಕ್ರಮಿಸ್ಕೊಂಡಿರೋದ್ರಿಂದ ಬಹಳ ತೊಂದರೆಗಳಾಗ್ತದೆ. ಪಾದಾಚಾರಿಗಳು ಓಡಾಡಲಿಕ್ಕೆ ತೊಂದರೆ ಇದೆ. ಇದೆಲ್ಲವನ್ನ ಅರಿವನ್ನು ಅದರ ಉಪಯೋಗ ದುರುಪಯೋಗಗಳನ್ನು ಎಲ್ಲದರ ಮಾಹಿತಿಯನ್ನು ಮಕ್ಕಳಿಗೆ ನಾವು ರಸ್ತೆ ಸುರಕ್ಷತಾ ಇದರಲ್ಲಿ ತಿಳಿಸ್ಬೇಕಾಗುತ್ತೆ ವಿಷಯಾಂಶದಲ್ಲಿ. ನಂತರ ಫೆಬ್ರವರಿ ಮಾಹೆಯಲ್ಲಿ ಹಿಂಸೆ, ಅಪರಾಧ, ಅಪಘಾತಗಳ ಸಂದರ್ಭಗಳಲ್ಲಿ ರಕ್ಷಣೆ ಹಾಗೂ ಭದ್ರತೆ. ಸೊ ಹಿಂಸೆ ಅಂದ್ರೇನು, ಅಪರಾಧಗಳು ಅಂದರೆ ಯಾವ್ಯಾವುದು ಬರುತ್ತೆ, ಅಪಘಾತಗಳ ಸಂದರ್ಭಗಳಲ್ಲಿ ಹೇಗೆ ರಕ್ಷಣೆಯನ್ನು ಮಾಡ್ಕೋಬೇಕು, ಹಾಗೂ ಭದ್ರತೆ ಅಂದರೆ ನಾವು ಹೇಗೆ ಎಚ್ಚರಿಕೆಯಿಂದ ಇರಬೇಕು ಅನ್ನೋ ಎಲ್ಲ ಮಾಹಿತಿಗಳನ್ನು ಒಂದಷ್ಟು ತಜ್ಞರಿಂದ ನಾವು ಕರೆಸಿ ಅವ್ರಿಗೆ ಮಾಹಿತಿಯನ್ನು ಕೊಡಿಸುವಂತಹ ವ್ಯವಸ್ಥೆಯನ್ನು ನಾವು ಈ ಬಗ್ಗೆ ಜ್ಞಾನವನ್ನು ಮೂಡಿಸ್ಬೇಕಾಗುತ್ತೆ. ಆರಕ್ಷಕರನ್ನು ಕರೆಸುವಂಥದ್ದು, ಈ ಬಗ್ಗೆ ಹಿಂಸೆ ಕಾನೂನುಗಳು ಏನಿದೆ ಅಂತ ಒಂದು ಮಾಹಿತಿಯನ್ನು ಕೊಡಿಸುವಂಥದ್ದು, ಹಾಗೆ ಅಪಘಾತ ಸಂದರ್ಭದಲ್ಲಿ ಆಗುವಂತಹ ತೊಂದರೆಗಳು, ಆಗ ನಾವು ಏನು ಫಸ್ಟ್ ಏಡನ್ನು ಮಾಡಬಹುದು, ಹೇಗೆ ರಕ್ಷಣೆಯನ್ನು ಪಡ್ಕೋಬೇಕು, ಹೇಗೆ ಧೈರ್ಯವಾಗಿ ಎದುರಿಸ್ಬೇಕು ಅದನ್ನೆಲ್ಲ, ಮತ್ತು ಅದೆಲ್ಲ ಆಗಬಾರ್ದು ಅಂದರೆ ಭದ್ರತೆಯನ್ನು ಹೇಗೆ ನಾವು ಕಾಯ್ದುಕೊಳ್ಬೇಕು. ಸೊ ಈ ಎಲ್ಲ ವಿಚಾರಗಳನ್ನು ತಜ್ಞರಿಂದ ಮಕ್ಕಳಿಗೆ ಮಾಹಿತಿಯನ್ನು ಕೊಡಿಸುವಂಥ ಕಾರ್ಯಕ್ರಮಗಳನ್ನು ನಾವು ಮಾಡಬೇಕಾಗತ್ತೆ. ಇನ್ನು ಮಾರ್ಚ್ ಮಾಹೆಯಲ್ಲಿ ಲಿಂಗ ಸಮಾನತೆಗೆ ಪ್ರೋತ್ಸಾಹ, ಜೆಂಡರ್ ಈಕ್ವಾಲಿಟಿಯನ್ನು ಬಗ್ಗೆ ಈ ಒಂದು ಮಾಹಿತಿಯನ್ನು ನಾವಿಲ್ಲಿ ಕೊಡಬೇಕಾಗತ್ತೆ. ಮಾರ್ಚ್ ತಿಂಗಳಲ್ಲಿ ಗಂಡು ಹೆಣ್ಣು ಹೇಗೆ ಸಮಾನ ಅವಕಾಶಗಳು, ಸಮಾನ ಧರ್ಮ, ಈ ರೀತಿ ಸಮಾನತೆಯ ಬಗ್ಗೆ ಅವ್ರಿಗಿರುವಂಥ ಸಮಾಜದಲ್ಲಿರುವ ಸಮಾನ ಹಕ್ಕು ಬಾಧ್ಯತೆಗಳ ಬಗ್ಗೆ ಅವ್ರಿಗೆ ಪ್ರೋತ್ಸಾಹಿಸುವಂತಹ ಕಾರ್ಯಕ್ರಮಗಳನ್ನು, ಮಾಹಿತಿಗಳನ್ನು, ಮತ್ತು ಏನು ಕಾನೂನುಗಳು, ಹೀಗೆ ಸಮಾನವಾಗಿ ಏನು ಕಾನೂನುಗಳಿದೆ ಇವತ್ತಿನ ದಿನದಲ್ಲಿ ಆ ಬಗ್ಗೆ ಮಾಹಿತಿಯನ್ನು ಎಲ್ಲ ರಂಗದಲ್ಲೂ, ವೃತ್ತಿ ರಂಗಗಳಲ್ಲಿ, ಸಮಾಜದಲ್ಲಿ ಎಲ್ಲ ಕ್ಷೇತ್ರಗಳಲ್ಲಿ ಹೇಗೆ ಸಮಾನತೆ, ಲಿಂಗ ಸಮಾನತೆ ಇದೆ, ಎಲ್ಲ ಮಾಹಿತಿಗಳನ್ನು ನಾವು ಅವ್ರಿಗೆ ಕೊಡಬೇಕಾಗತ್ತೆ. ಮತ್ತು ಧೈರ್ಯವನ್ನು ತುಂಬುವಂಥ ಕೆಲಸವನ್ನು ಈ ಒಂದು ಹಂತದಲ್ಲಿ ಮಾಡಬೇಕಾಗತ್ತೆ. ಇದಿಷ್ಟು ನಮ್ಮ ಮಕ್ಕಳಿಗೆ, ಸರ್ಕಾರಿ ಶಾಲೆಯ ಮಕ್ಕಳಿಗೆ ಇರುವಂತಹ ಸಂಭ್ರಮ ಶನಿವಾರದ ವಿಷಯಾಂಶಗಳು. ಇದು ಬಹಳ ಉಪಯುಕ್ತವಾದ ಕಾರ್ಯಕ್ರಮ. ನಾವು ಪ್ರತಿ ತಿಂಗಳ 3ನೇ ಶನಿವಾರ ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳುವಂಥದ್ದು ಶಾಲೆಗಳಲ್ಲಿ. ಇದರ ಬಗ್ಗೆ ವಿಶೇಷ ಕಾರ್ಯಕ್ರಮಗಳನ್ನು, ಈ ವಿಷಯಾಂಶವನ್ನು ಇಟ್ಕೊಂಡು ವಿಶೇಷ ಕಾರ್ಯಕ್ರಮಗಳನ್ನು ಆಯೋಜಿಸಿ ಆ ವಿಷಯದ ಬಗ್ಗೆ ವಿಶೇಷ ತಜ್ಞರುಗಳನ್ನು, ವಿಶೇಷ ವ್ಯಕ್ತಿಗಳನ್ನು ಆಹ್ವಾನಿಸಿ ಅವರಿಂದ ಮಾಹಿತಿಯನ್ನು ಕೊಡಿಸೋದಾಗ್ಬೋದು, ಅದ್ರ ಬಗ್ಗೆ ರೋಲ್ ಪ್ಲೇಸ್ನ ಮಾಡಿಸೋದಾಗಿರ್ಬೋದು, ಅದರ ಬಗ್ಗೆ ಹೆಚ್ಚಿನ ಚಿತ್ರಕಲೆಯನ್ನು ಏರ್ಪಡಿಸೋದಾಗಿರ್ಬೋದು, ಕರಕುಶಲ ಸಂಬಂಧಪಟ್ಟಂತೆ ಅದ್ರ ಬಗ್ಗೆ ಯಾವ ವಿಷಯಾಂಶದ ಬಗ್ಗೆ ಮಾಹಿತಿ ಕೊಡಿಸೋದಾಗಿರ್ಬೋದು, ಅಥವಾ ವಿಡಿಯೋ ಕ್ಲಿಪ್ಪಿಂಗ್ಸ್ಗಳನ್ನು ತೋರಿಸುವಂಥದ್ದಾಗಿರ್ಬೋದು, ಶಾರ್ಟ್ ಮೂವೀಸ್ನ ತೋರಿಸುವಂಥದ್ದಾಗಿರ್ಬೋದು. ಸೊ ಈ ರೀತಿ ಹಲವಾರು, ಮತ್ತು ಆಡಿಯೋಸ್ಗಳನ್ನು ಅದ್ರ ಬಗ್ಗೆ ಕೇಳಿಸುವಂಥದ್ದಾಗಿರಬಹುದು. ಈ ರೀತಿ ಹಲವಾರು ಕಾರ್ಯಕ್ರಮಗಳ ಮೂಲಕ ಅವರಿಗೆ ಆ ಒಂದು ಜ್ಞಾನದ ಮನವರಿಕೆಯನ್ನು ಮಾಡಿಕೊಡುವಂತಹ ಅದ್ಭುತವಾದ ಕಾರ್ಯಕ್ರಮ ನಮ್ಮ ಈ ಸಂಭ್ರಮ ಶನಿವಾರ. ವೀಕ್ಷಕರೇ, ತಮಗೆಲ್ಲರಿಗೂ ಬಹಳ ಚೆನ್ನಾಗಿ ಅನುಭವಕ್ಕೆ ಬಂತು, ಅರ್ಥ ಆಯಿತು ಅಂತ ತಿಳ್ಕೊಳ್ತಾ, ಅರಿವು, ಅನುಭವ, ಅವಲೋಕನ ಅನ್ನೋ 3 ಅದ್ಭುತವಾದ ಕಾನ್ಸೆಪ್ಟನ್ನು ಇಟ್ಕೊಂಡು ಶಾಲಾ ಶಿಕ್ಷಣ ಮತ್ತು ಸಾಕ್ಷರತಾ ಇಲಾಖೆ, ಕರ್ನಾಟಕ ಸರ್ಕಾರ ಒಂದು ಅದ್ಭುತ ಕಾರ್ಯಕ್ರಮವನ್ನು ಮಾಡ್ತಾ ಇದೆ. ನಾವೆಲ್ಲರೂ ಶಾಲೆಗಳಲ್ಲಿ ಇದನ್ನು ಹಮ್ಮಿಕೊಂಡು ಯಶಸ್ವಿಗೊಳಿಸೋಣ ಅಂತ ಹೇಳ್ತಾ, ಜ್ಞಾನವನ್ನು ಹರಡೋಣ ಅಂತ ಹೇಳ್ತಾ ಈ ಒಂದು ವಿಡಿಯೋವನ್ನು ಮುಕ್ತಾಯ ಮಾಡ್ತಾ ಇದ್ದೀನಿ.
ಥ್ಯಾಂಕ್ ಯು ಸೋ ಮಚ್. ಧನ್ಯವಾದಗಳು.